ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಕಾಜಲ್ ತನ್ನ ಮನೆಯನ್ನೆಲ್ಲ ಅಪ್ಯಾಯಮಾನವಾಗಿ ಡೆಕೋರೇಟ್ ಮಾಡಿ ಸೆಕ್ಸಿಯಾದ ಡ್ರೆಸ್ ಮಾಡಿಕೊಂಡು ತನ್ನ ಗಂಡ ರಿತೇಶ್ಗೆ ಸರ್ಪ್ರೈಸ್ ಕೊಟ್ಟರೆ ಅಚ್ಚರಿಯಿಂದ ಸಂತೋಷಗೊಂಡ ರಿತೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಆಗ ಕಾಜಲ್ ಅವನನ್ನು ತಡೆದು ಬೇಡಿಕೆ ಇಡುವಂತೆ ನನಗೆ ಈ ಬ್ಯಾಗ್ ಕೊಡಿಸಿ ಅಂತ ಒಂದು ಫೋಟೋ ತೋರಿಸುತ್ತಾಳೆ. ಆಗ ಕೋಪದಿಂದ ಕೆರಳಿದ ರಿತೇಶ್, ನಿನಗೆ ಈ ಬ್ಯಾಗ್ ಬೇಕಾಗಿಯೇ ಇಷ್ಟೆಲ್ಲ ನಾಟಕ ಮಾಡಿದ್ದೀಯಾ, ನಾನು ಕೊಡಿಸಲ್ಲ ಅಂತ ಗುಡುಗುತ್ತಾನೆ. ಆಗ ಕಾಜಲ್, ನಿನ್ನಂತಹ ಕಂಜೂಸ್ ನನ್ನನ್ನು ಮದುವೆಯಾಗಿ ನನ್ನ ಲೈಫ್ ಹಾಳಾಗಿ ಹೋಯಿತು ಅಂತ ದುಃಖದಿಂದ ಹೇಳಿದರೆ ಹೆಚ್ಚು ಕೋಪಗೊಂಡ ರಿತೇಶ್, ಮೊದಲೇ ನನ್ನ ಸಂಬಳ ಕಡಿಮೆ ಇದೆ, ನಮಗೊಂದು ಹೆಣ್ಣು ಮಗು ಕೂಡ ಇದೆ, ಅದು ನಿನಗೆ ಅರಿವಿಲ್ಲವೇ ಅಂತ ಆಕ್ರೋಶದಿಂದ ಅವಳನ್ನು ಹೊಡೆಯುತ್ತಾನೆ. ಆಗ ಅವರ ಮಗಳು ಪಿಂಕಿ ಅದನ್ನೆಲ್ಲವನ್ನೂ ನೋಡಿ ದುಃಖದಿಂದ ಬೇಜಾರು ಮಾಡಿಕೊಳ್ಳುತ್ತಾಳೆ. ಆದರೆ ಕಾಜಲ್ ತಮ್ಮ ದೇವ್ಗೂ ಕೂಡ ಅದನ್ನೆಲ್ಲ ನೋಡಿ ತೀವ್ರ ಕೋಪ ಬರುತ್ತದೆ. ನಂತರ ರಿತೇಶ್ ನಿರಾಶೆಯಿಂದ ಅಪ್ಸೆಟ್ ಆಗಿ ಕುಳಿತಿರುವಾಗ ಅವನ ಬಾಸ್ ನಿಶಾ ಅವನಿಗೆ ಕಾಲ್ ಮಾಡಿ, ಇವತ್ತಿನ ಪ್ರೆಸೆಂಟೇಷನ್ ವರ್ಕ್ ರೆಡಿ ಆಯ್ತಾ ಅಂತ ಗಾಬರಿಯಿಂದ ಕೇಳುತ್ತಾಳೆ. ಆಗ ರಿತೇಶ್, ಇನ್ನೂ ಇಲ್ಲ ಮೇಡಮ್, ಟೆನ್ಷನ್ ಇತ್ತು ಹಾಗಾಗಿ ಮಾಡಿಲ್ಲ ಅಂತ ನೋವಿನಿಂದ ಹೇಳುತ್ತಾನೆ. ಆಗ ನಿಶಾ, ನನಗೆ ನೀನು ಮೇಡಮ್ ಅನ್ನಬೇಡ ನಿಶಾ ಅಂತ ಕೂಗು, ನಾನು ನಿನಗೆ ಪ್ರೆಸೆಂಟೇಷನ್ ಮಾಡಲು ಹೆಲ್ಪ್ ಮಾಡುವೆ, ಮನೆಗೆ ಬಾ ಅಂತ ಆತ್ಮೀಯತೆಯಿಂದ ಹೇಳಿ ಅವನನ್ನು ತನ್ನ ಮನೆಗೆ ಕರೆಸಿಕೊಳ್ಳುತ್ತಾಳೆ. ರಿತೇಶ್, ನಿಮ್ಮ ಗಂಡ ಎಲ್ಲಿ ಅಂತ ಕುತೂಹಲದಿಂದ ಕೇಳುತ್ತಾನೆ. ಆಗ ನಿಶಾ, ಅವರು ತೀರಿ ಹೋಗಿ 2 ವರ್ಷ ಆಯಿತು ಅಂತ ದುಃಖದಿಂದ ಹೇಳುತ್ತಾಳೆ. ರಿತೇಶ್, ನನ್ನ ಹೆಂಡತಿ ಇದ್ದೂ ಕೂಡ ನನಗೆ ಇಲ್ಲದಂತಾಗಿದೆ ಬಿಡಿ, ಅವಳಿಗೆ ಯಾವಾಗಲೂ ತನ್ನ ಎಂಜಾಯ್ಮೆಂಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಕನಲುತ್ತಾ ಹೇಳುತ್ತಾನೆ. ಆಗ ನಿಶಾ, ನೀನು ಅವಳಿಗೆ ಡೈವೋರ್ಸ್ ಕೊಟ್ಟು ಬಿಡು ಅಂತ ಸಲಹೆ ನೀಡುತ್ತಾ ಅವನಿಗೆ ಟೀ ತರಲು ಹೋಗುವಾಗ ಕಾಲಿಗೆ ನೋವಾಗಿ ನೋವಿನಿಂದ ಕೆಳಗಡೆ ಬೀಳುತ್ತಾಳೆ. ಆಗ ರಿತೇಶ್ ಅವಳ ಕಾಲಿಗೆ ಔಷಧಿ ಹಚ್ಚಲು ಶುರು ಮಾಡಿದರೆ ನಿಶಾ ಆತನ ಸ್ಪರ್ಶದಲ್ಲಿ ಮೋಹಿತಳಾಗಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಆಗ ಕಾಜಲ್ ರಿತೇಶ್ಗೆ ಕಾಲ್ ಮಾಡಿದರೆ ಫೋನ್ ಆಫ್ ಮಾಡಿದ ರಿತೇಶ್ ನಿಶಾಳ ಜೊತೆ ಮೈಮರೆತು ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಕಾಜಲ್ ನಿಶಾಳನ್ನು ಮನೆಗೆ ಕರೆಸುತ್ತಾಳೆ. ಅವಳನ್ನು ಮನೆಯಲ್ಲಿ ನೋಡಿದ ರಿತೇಶ್ ದಿಗ್ಭ್ರಮೆಯಿಂದ ಶಾಕ್ ಆಗಿ ನಿಲ್ಲುತ್ತಾನೆ. ಆಗ ಕಾಜಲ್, ನಾನೇ ಇವರನ್ನು ಮನೆಗೆ ಕರೆಸಿದ್ದು ಅಂತ ಸಮಾಧಾನವಾಗಿ ಹೇಳುತ್ತಾಳೆ. ರಿತೇಶ್ ಫ್ರೆಶ್ ಅಪ್ ಆಗಲು ತನ್ನ ರೂಮ್ಗೆ ಹೋಗುತ್ತಾನೆ. ಆಗ ಅಲ್ಲಿಗೆ ಹೋದ ನಿಶಾ ಅವನನ್ನು ತಬ್ಬಿಕೊಂಡು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೆ ಅಲ್ಲಿಗೆ ಬಂದಂತಹ ಕಾಜಲ್, ನಿನ್ನ ಫೋನಿನ ಟ್ರಾಕರ್ ಆನ್ ಮಾಡಿ ನಾವು ನಿಮ್ಮಿಬ್ಬರ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಂತ ಕೋಪದಿಂದ ರಿತೇಶ್ಗೆ ಬೈದು ಅವನನ್ನು ರೂಮಿನಿಂದ ಆಚೆ ಹಾಕುತ್ತಾಳೆ. ಕಾಜಲ್ ನಿಶಾಳನ್ನು ಹೊಡೆಯಲು ಹೋಗುತ್ತಾಳೆ. ಆಗ ನಿಶಾ, ನನಗೆ ರಿತೇಶ್ ಬೇಕು, ಅದಕ್ಕಾಗಿ ನಾನು ನನ್ನ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಮಾಡುತ್ತೇನೆ ಅಂತ ಬೇಡಿಕೊಳ್ಳುತ್ತಾ ಅವರಿಗೆ ಹೇಳುತ್ತಾಳೆ. ಆಗ ಅದಕ್ಕೆ ಕಾಜಲ್ ಒಪ್ಪದೆ ಹೋದರೆ ಅವಳನ್ನು ಪಕ್ಕದ ರೂಮಿಗೆ ಕರೆದುಕೊಂಡು ಹೋದ ದೇವ್, ಬೇರೆ ದಾರಿ ಇಲ್ಲ, ಹೇಗೂ ನಿಶಾ 100 ಕೋಟಿ ಆಸ್ತಿ ನಮ್ಮ ಹೆಸರಿಗೆ ಮಾಡಲಿದ್ದಾಳೆ, ಒಪ್ಪಿಕೋ ಅಂತ ಕುತಂತ್ರದಿಂದ ಹೇಳಿ ಕಾಜಲ್ನನ್ನು ಒಪ್ಪಿಸುತ್ತಾನೆ. ನಂತರ ಕಾಜಲ್ ಅದಕ್ಕೆ ಒಪ್ಪಿಕೊಂಡರೆ ರಿತೇಶ್ ಕಿಟಕಿಯಿಂದ ಹಾರಿ ಒಳಗಡೆ ಬರುತ್ತಾನೆ. ಆಗ ಅವರೆಲ್ಲರೂ ಅಲ್ಲಿ ನಡೆದ ವಿಷಯ ರಿತೇಶ್ಗೆ ತಿಳಿಸಿದರೆ ನಂತರ ರಿತೇಶ್ ಹಾಗೂ ಕಾಜಲ್ ನಡುವೆ ಪಿಂಕಿಯ ಸಲುವಾಗಿ ದುಃಖದ ಜಗಳ ಶುರುವಾಗುತ್ತದೆ. ಆಗ ನಿಶಾ, ನಾನು ರಿತೇಶ್ ಅವರನ್ನು ಮದುವೆಯಾದರೆ ಏನಾಯಿತು, ನೀವು ಕೂಡ ನಮ್ಮ ಜೊತೆಯಲ್ಲಿಯೇ ಇರಿ ಅಂತ ಪ್ರೀತಿಯಿಂದ ಕಾಜಲ್ಗೆ ಹೇಳಿದರೆ ಖುಷಿಯಿಂದ ಬೆರಗಾದ ಕಾಜಲ್ ಕೇವಲ 2 ದಿನಗಳಲ್ಲಿ ಅವರ ಮದುವೆ ಮಾಡಿ ವಿಶಾಲ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಸಿಕೊಂಡು ಅವಳನ್ನು ತಾನಾಗಿಯೇ ರಿತೇಶ್ನ ಬೆಡ್ರೂಮ್ಗೆ ಬಿಟ್ಟು ಹೋಗುತ್ತಾಳೆ. ನಂತರ ರಿತೇಶ್, ನೀನು ನನಗೋಸ್ಕರ ನಿನ್ನ ಆಸ್ತಿಯನ್ನೆಲ್ಲ ಏಕೆ ಕಾಜಲ್ಗೆ ಬಿಟ್ಟುಕೊಟ್ಟೆ ಅಂತ ಆಶ್ಚರ್ಯದಿಂದ ಕೇಳುತ್ತಾನೆ. ಆಗ ನಿಶಾ, ನಾನು ಮೊದಲೇ ನನ್ನ ಗಂಡನ ಪ್ರೀತಿಯನ್ನ ಕಳೆದುಕೊಂಡಿದ್ದೇನೆ, ಈಗ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡಿದೆ ಅಂತ ಪ್ರೀತಿಯಿಂದ ಹೇಳುತ್ತಾಳೆ. ಆಗ ಸಂತೋಷಗೊಂಡ ರಿತೇಶ್ ಅವಳ ಜೊತೆ ಸ್ವರ್ಗ ಸುಖ ಕಾಣಲು ಶುರು ಮಾಡಿದರೆ ಈ ಕಡೆ ಕಾಜಲ್ ಹಣವನ್ನೆಲ್ಲ ಬೆಡ್ ಮೇಲೆ ಹಾಕಿ ಅತಿಯಾದ ಸಂತೋಷದಿಂದ ಕುಣಿದಾಡುತ್ತಾಳೆ. ನಂತರ ಮರುದಿನ ನಿಶಾ ಪಿಂಕಿಗೆ ಅವಳ ಇಷ್ಟದ ತಿಂಡಿ ಮಾಡಿ ತಿನ್ನಲು ಕೊಟ್ಟರೆ ಪಿಂಕಿ, ನೀನು ನನ್ನ ಅಮ್ಮ ಅಲ್ಲ, ನಾನು ತಿನ್ನಲ್ಲ ಅಂತ ಕೋಪದಿಂದ ಹೇಳಿ ಓಡಿ ಹೋಗುತ್ತಾಳೆ. ನಂತರ ಗ್ಯಾಸ್ ಲೀಕೇಜ್ ಸ್ಮೆಲ್ ಬರತೊಡಗಿದರೆ ನಿಶಾ ಅಡುಗೆ ಮಾಡಲು ಹಲ್ಲಿಗೆ ಹೋಗುತ್ತಾಳೆ. ಆಗ ರಿತೇಶ್ ಹೋಗಿ ಅವಳನ್ನು ಕಾಪಾಡಿ ಗ್ಯಾಸ್ ಪೈಪ್ ಚೆಕ್ ಮಾಡಿದರೆ ಅದನ್ನು ಯಾರೋ ಮೊದಲೇ ಕಟ್ ಮಾಡಿರುತ್ತಾರೆ. ನಂತರ ಕಾಜಲ್ ದೇವನನ್ನು ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ, ನಿನ್ನಿಂದ ಒಂದು ಕೆಲಸ ಕೂಡ ಮಾಡಲು ಆಗಲಿಲ್ಲವೇ ಅಂತ ಸಿಟ್ಟಿನಿಂದ ಬೈಯುತ್ತಾಳೆ.
ಮೊನ್ನೆಯ ದಿನ ಕಾಜಲ್ ರಿತೇಶ್ ಹಾಗೂ ನಿಶಾಳ ಮದುವೆಗೆ ಒಪ್ಪದೇ ಇದ್ದಾಗ ದೇವ್ ಅವಳ ಆಸ್ತಿ ನಮ್ಮ ಹೆಸರಿಗೆ ಆಗುವವರೆಗೂ ಒಪ್ಪಿಕೋ, ಆಮೇಲೆ ಅವಳನ್ನು ಸಾಯಿಸಿ ಬಿಡೋಣ ಎಂದು ಕಾಜಲ್ಗೆ ಹೇಳಿರುತ್ತಾನೆ. ನಂತರ ನಿಶಾ ಪಿಂಕಿಯನ್ನು ಕೂಡ ನಿಧಾನವಾಗಿ ಒಲಿಸಿಕೊಳ್ಳುತ್ತಾಳೆ. ಕಾಜಲ್ ಗೆಳತಿಯರು ಹಣಕ್ಕಾಗಿ ಕಾಜಲ್ ತನ್ನ ಗಂಡನನ್ನೇ ಮಾರಿಕೊಂಡಳು ಅಂತ ಅಸಹ್ಯದಿಂದ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಆಗ ಅದೆಲ್ಲವನ್ನೂ ಕೇಳಿಸಿಕೊಂಡ ಕಾಜಲ್, ನೀವು ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ಹೀಗೆ ಬೈಯುತ್ತಿದ್ದೀರಲ್ಲ ಅಂತ ಕೋಪದಿಂದ ಅವರನ್ನು ಬೈದು ಕಳುಹಿಸಿ ತಾನು ತಪ್ಪು ಮಾಡಿಬಿಟ್ಟೆ ಅಂತ ಸಾಕಷ್ಟು ಡ್ರಿಂಕ್ಸ್ ಮಾಡುತ್ತಾಳೆ. ಮರುದಿನ ಪಿಂಕಿ ಅಮ್ಮ ಅಂತ ಹೇಳಿ ನಿಶಾಳನ್ನು ಹೋಗಿ ತಬ್ಬಿಕೊಂಡರೆ ಕೋಪದಿಂದ ಕೆರಳಿದ ಕಾಜಲ್ ನಂತರ ನೀನೇಕೆ ನನ್ನನ್ನು ತಬ್ಬಿಕೊಳ್ಳಲಿಲ್ಲ ಅಂತ ಪಿಂಕಿಯನ್ನು ಹೊಡೆಯಲು ಹೋಗುತ್ತಾಳೆ. ಆಗ ಪಿಂಕಿ ನೀನು ನನ್ನನ್ನು ಯಾವತ್ತೂ ಪ್ರೀತಿ ಮಾಡಲೇ ಇಲ್ಲ ಎಂದು ಹೇಳಿ ಹೋದರೆ ಕಾಜಲ್ಗೆ ನಿಶಾಳ ಮೇಲೆ ಮತ್ತಷ್ಟು ದ್ವೇಷ ಬರುತ್ತದೆ. ನಂತರ ಅವಳು ದೇವ್ ಜೊತೆ ಸೇರಿ ನಿಶಾಳನ್ನು ಕೊಲ್ಲಲು ಮದನ್ ಎಂಬ ಕಿಲ್ಲರ್ಗೆ ಸುಪಾರಿ ಕೊಡುತ್ತಾಳೆ. ಆಗ 5 ಲಕ್ಷಕ್ಕೆ ಆ ಡೀಲ್ ಒಪ್ಪಿಕೊಂಡ ಮದನ್ ನಿಶಾಳನ್ನು ಕೊಲ್ಲಲು ಮುಂದಾಗುತ್ತಾನೆ. ನಂತರ ರಿತೇಶ್ ವಾಪಸ್ ಮನೆಗೆ ಹೋಗುತ್ತಾನೆ. ಆಗ ಅಲ್ಲಿ ನಿಶಾ ಜೀವಂತವಾಗಿಯೇ ಇದ್ದು ರಿತೇಶ್ ಅವಳನ್ನು ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಆಗ ನಿಶಾಗೆ ಒಂದು ಕಾಲ್ ಬಂದರೆ ನಿಶಾ ಅವನನ್ನು ದೂರ ತಳ್ಳಿ ಕಾಲ್ ಅಟೆಂಡ್ ಮಾಡಿ ರಿತೇಶ್ ಹತ್ತಿರ ಸಾರಿ ಕೇಳಿ ಒಳಗಡೆ ಹೋಗುತ್ತಾಳೆ. ನಂತರ ನಿಶಾಳ ಫೋನಿಗೆ ಮತ್ತೊಮ್ಮೆ ಆ ಕಾಲ್ ಬಂದರೆ ಅದು ಬೇರೆ ಯಾರದ್ದಲ್ಲ ಮದನ್ನದ್ದಾಗಿರುತ್ತದೆ. ಆಗ ಮದನ್ ನಿಶಾ ಅಂತ ಅಂದುಕೊಂಡು ಕಾಜಲ್ ಈಗ ನಿಮ್ಮ ಮನೆಯ ಸಮೀಪದ ಪಾರ್ಕಿನಲ್ಲಿ ಇದ್ದಾಳೆ, ನಾನು ಅವರನ್ನು ಕೊಲ್ಲಲು ಹೋಗುತ್ತಿದ್ದೆ, ನೀವು ಬನ್ನಿ ಎಂದು ಆತುರದಿಂದ ಹೇಳುತ್ತಾನೆ. ಈ ಹಿಂದೆ ಮದನ್ ನಿಶಾಳನ್ನು ಕೊಲ್ಲಲು ಹೋದಾಗ ನಿಶಾ ನನ್ನ ಸುಪಾರಿ ಕೊಟ್ಟವರ ಹೆಸರು ನನಗೆ ಹೇಳು, ನಾನೇ ಅವರ ಸುಪಾರಿ ನಿನಗೆ ಕೊಟ್ಟು 15 ಲಕ್ಷ ಹಣ ಕೊಡುತ್ತೇನೆ ಎಂದು ಮದನ್ಗೆ ಹೇಳಿರುತ್ತಾಳೆ. ಆಗ ಮದನ್ ಕಾಜಲ್ನ ಹೆಸರು ಹೇಳಿ ಅವಳನ್ನು ಕೊಲ್ಲಲು ಹೋಗಿರುತ್ತಾನೆ. ನಂತರ ಮದನ್ ಕಾಜಲ್ನನ್ನು ಕೊಲ್ಲಲು ಹೋದರೆ ರಿತೇಶ್ ನಡುವೆ ಬಂದು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾನೆ. ಕೊನೆಗೆ ಅಲ್ಲಿಗೆ ಬಂದಂತಹ ಪೊಲೀಸರು ಕಾಜಲ್ ಹಾಗೂ ಮದನ್ ಇಬ್ಬರನ್ನು ಬಂಧಿಸುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.